ಪ್ರಶಸ್ತಿಯನ್ನು ಜೊತೆಗೆ ತಮ್ಮ ಪ್ರಶಸ್ತಿ ತೆಗೆದುಕೊಂಡಂಥ ಒಬ್ಬ ವ್ಯಕ್ತಿ ಅಲ್ಲ, ಶಕ್ತಿ ಅಂತ ಹೇಳಬೇಕಾಗ್ತದೆ. ಇಂಥ ವ್ಯಕ್ತಿ ಇವತ್ತಿಗೆ 100 ವರ್ಷ ಆದ್ವಲ್ಪ ಹುಟ್ಟಿ ಅನ್ನುವಂಥದ್ದು ದಿನಗಳು ನೋಡ್ರಿ ಎಷ್ಟು ಸಹಜವಾಗಿ. ಯಾಕಂದರೆ ಈ ಮಾತನ್ನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಎಲ್ಲ ಹೊಡಿತುಂಬ ಊಟ, ಕಣ್ತುಂಬ ನಿದ್ದೆ, ಪ್ರೀತಿ, ವಿಶ್ವಾಸ ಇದ್ದರೆ 100 ವರ್ಷ ಹೋಗಿದ್ದು ಗೊತ್ತಾಗೋದಿಲ್ಲ. ಹಾಗೆ ಹೋಗ್ತಾ ಇರ್ತದೆ ಸಮಯ. ಆದರೆ ಇದರ ವಿರುದ್ಧವಾಗಿ ನೋವು, ದುಃಖ, ಸಂಕಟ ಇದ್ದು ಅಂದರೆ ಒಂದು ಕ್ಷಣನೂ ಒಂದು 100 ವರ್ಷ ಅನ್ನಿಸ್ತದೆ. ಅಂಥ ಸಿನಿಮಾಗಳನ್ನು, ನೋವಿನ ದುಃಖಿನ ಸಿನಿಮಾಗಳನ್ನು ಕೊಟ್ಟಂಥ ಈ ವ್ಯಕ್ತಿ, ಈ ದೇಶದ ಬಡತನವನ್ನು ಹೊರಹಾಕಿದಂಥ ಈ ವ್ಯಕ್ತಿ ಯಾವಾಗಲೂ ಸಿನಿ ರಂಗವನ್ನು, ಹಿಂದಿ ರಂಗವನ್ನು ನೆನಪಿಸ್ಕೊಂಡಾಗ ನಮ್ಮ ಕಡೆ ಒಂದು ಎತ್ತರದ ವ್ಯಕ್ತಿಯಾಗಿ ನಿಲ್ತಾರೆ, ಧೀಮಂತ ವ್ಯಕ್ತಿಯಾಗಿ ನಿಲ್ತಾರೆ. ಇಡೀ ಕುಟುಂಬನ ತಮ್ಮ ಒಂದು ಈ ಸಿನಿ ರಂಗಕ್ಕೆ ಸಮರ್ಪಣೆ ಮಾಡಿಕೊಂಡಿದ್ದು ಅಷ್ಟೇ ಅಲ್ಲ, ಒಳ್ಳೊಳ್ಳೆ ಫಿಲ್ಮ್ಗಳನ್ನು ಕೊಟ್ಟಿದ್ದು ಇವತ್ತಿಗೂ ಸಹಿತ ಸ್ಮರಣೀಯ, ಮನನೀಯ. ಅದರಲ್ಲೂ ಅವರ ಚಿತ್ರಗಳು ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ರಷ್ಯಾದಲ್ಲೂ ಸಹಿತ. ಯಾಕಂದರೆ ಸಮಾನತೆಯ ಮೇಲೆ ಇವರು ಫಿಲ್ಮನ್ನು ಮಾಡ್ತಾಯಿದ್ರು. ಅದರಲ್ಲೂ ಬಡತನದ ಬಗ್ಗೆ, ಇಲ್ಲಿ ನೋವಿನ ಬಗ್ಗೆ ಭಾಳ ಅದ್ಭುತವಾಗಿ ಕವನವನ್ನು ರಚಿಸ್ತಾ ಇದ್ದರು. ಜೊತೆಗೆ ಒಳ್ಳೆಯ ಕಲಾಕಾರರು ಉಪಯೋಗ ಮಾಡಿಕೊಂಡ್ರು, ಕವಿಗಳನ್ನ ಉಪಯೋಗ ಮಾಡಿಕೊಂಡ್ರು. ಮುಖೇಶ್ ಅಂತ ಒಬ್ಬ ದೊಡ್ಡ ಧೀಮಂತ ಹಾಡುಗಾರನ ತಾವು ಜೊತೆಗೆ ಅವ್ರನ್ನೂ ಬೆಳೆಸಿದ್ರು, ಅವ್ರಿಗೆ ಅವಕಾಶ ಮಾಡಿಕೊಟ್ರು. ಯಾಕೆ ನಿರ್ಮಾಪಕ, ನಿರ್ದೇಶಕ ಸಹಿತ ಇವರಾಗಿದ್ದರು, ಕಲಾವಿದರು ಸಹಿತ ಆಗಿದ್ದರು. ಹೀಗಾಗಿ ಇವರನ್ನು ಇವತ್ತು ಬಾಲಿವುಡ್ದಲ್ಲಿ ನೆನೆದವರು ಇಲ್ಲಂತ. ಅದಕ್ಕೆ ಅವ್ರ ಫಿಲ್ಮ್ಗಳನ್ನು ನಾವೆಲ್ಲರೂ ನೋಡಬೇಕಾಗಿದೆ. ವಿಶೇಷವಾಗಿ ಚಾರ್ಲಿ ಚಾಪ್ಲಿನ್ ಹೆಸರ ವಿಶ್ವಾದ್ಯಂತ ಇವತ್ತೆಲ್ಲ ಪ್ರಸಿದ್ಧ. ಆ ವ್ಯಕ್ತಿಯ ಒಂದು ಏನಪ್ಪ ನಟನೆಯನ್ನು ತಮ್ಮಲ್ಲೇ ಅಳವಡಿಸಿಕೊಳ್ಳುವಂಥ, ಇವ್ರಿಗೂ ಇಂಡಿಯನ್ ಚಾರ್ಲಿ ಚಾಪ್ಲಿನ್ ಅಂತ ಕರೆಯುವಂಥವ್ರು ಸಾಕಷ್ಟಿದ್ದಾರೆ. ಆ ನಟನೆ, ಆ ಶೈಲಿ, ಆ ಕಾಲ ಹೊಳ್ಳಾಡಿಸೋದಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ನಡ ಹೊಳ್ಳಾಡಿಸುವಂಥ ವಿಷಯ ಆಗಿರ್ಬೋದು, ಮೀಸೆ ಕಟ್ ಮಾಡ್ಕೊಂಡಂಥದ್ದಾಗಿರ್ಬೋದು, ನೆನಪಿಸ್ಕೊಂಡಾಗ ಅದ್ಭುತ ಅನ್ನಿಸ್ತದೆ. ಅದರಲ್ಲೂ 420 ಮತ್ತು ಆವಾರ, ಈ 2 ಫಿಲ್ಮ್ಗಳಂತೂ ಯಾವ ಕಾಲಕ್ಕೂ ನೀವು ನೋಡಿದಷ್ಟು ಬಗೆದಷ್ಟು ಹೊಸದನ್ನು ಕೊಡುವಂಥದ್ದು ಅಂತಾರೆ. ಇವ್ರ ಜೊತೆಗೆ ಅನೇಕರು, ಅದೇ ಕಾಲಕ್ಕೆ ಇವ್ರ ಕುಟುಂಬದವರು ಎಲ್ಲರೂ, ಇವ್ರಿಗೆ 5 ಜನ ಮಕ್ಕಳು. 5 ಜನ ಮಕ್ಕಳಲ್ಲಿ ರಣಧೀರ್ ಕಪೂರ್ ಇವ್ರು ದೊಡ್ಡವರು. ರಣಧೀರ್ ಕಪೂರ್, ಅಂತರ ರಿಷಿ ಕಪೂರ್, ರಾಜು ಕಪೂರ್, ರಿತು ನಂದ, ರಿಮಾ ಜೈನ್ ಇವರಲ್ಲಿ 3 ಜನ ಪುತ್ರರು. ನೀವು ನೋಡಿದರೆ ಆನಂತರ ಇವರು ಮೊಮ್ಮಕ್ಕಳು ರಣಧೀರ್ ಕಪೂರ್ ಅವ್ರ ಮಕ್ಕಳಾದ ಕರಿಷ್ಮಾ ಮತ್ತು ಕರೀನಾ ಕಪೂರ್ ಸಹಿತ ಇವರು ಸಿನಿ ರಂಗದಲ್ಲಿ ತಮ್ಮ ಗುರುತಿಸಿಕೊಳ್ಳೋದು ಅಷ್ಟೇ ಅಲ್ಲ, ವಾದ ವಿವಾದದ್ದೇ ಇರ್ತದೆ. ಬಾಲಿವುಡ್ ಅಂದ ತಕ್ಷಣ ಅಲ್ಲೆಲ್ಲ ಗಾಸಿಪ್ ಇರ್ತಾವೆ, ಮತ್ತೇನೋ ಇರ್ತಾವೆ, ನಡೆಯುವ ನಾವೆಲ್ಲ. ಆದರೆ ಅವ್ರು ಕೊಟ್ಟಂಥ ನಟನೆ